ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೊಂದು ಇದು ಡಿಸೈನ್ ಬಂದ್ಬಿಟ್ಟು ರೌಂಡ್ ನೆಕ್ಕಲ್ಲಿ ಬರುವಂಥ ಡಿಸೈನು. ಆಲ್ರೆಡಿ ಸ್ಟಿಚಿಂಗ್ ಮಾಡಿ ಇನ್ನೌಟ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಮತ್ತು ಮೇಲ್ಗಡೆ ಎರಡು ಕಡೆನೂ ಇನ್ನೌಟ್ ಮಾಡ್ತಾ ಇದ್ದೀನಿ. ಈಗ ಇನ್ನೌಟ್ ಮಾಡಿಬಿಟ್ಟು ಪಾಯಿಂಟ್ ಒಳಗೆ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಈ ಡಿಸೈನ್ಗೆ ರೌಂಡ್ ನೆಕ್ಕಲ್ಲಿ ಬರುತ್ತೆ. ಇದಕ್ಕೂ ಲೀಫ್ಸ್ ಥರ ಬರುತ್ತೆ. ಲೀಫ್ ಅಲ್ಲ, ಒಂಥರ ಶಂಕು ಅಂತಲೇ ಹೇಳಿದ್ರು ಅವರು. ನಾನು ಈ ಡಿಸೈನ್ಗೆ ಏನಿಲ್ಲ, ಚೌಕಾಕಾರದಲ್ಲಿ ಒಂಥರ ಲೀಫ್ ಥರ ಬರೋದನ್ನು ನಾವು ಚೌಕಾಕಾರದಲ್ಲಿ ಮಾಡುವಂಥ ಡಿಸೈನ್ ಇದು. ಅವರು ಶಂಕು ಅಂತ ಹೆಸರಿಟ್ಟಿದ್ದಾರೆ. ಶಂಕು ಡಿಸೈನ್ ಅಲ್ಲಿ ಕೊಟ್ಟಿದ್ರಲ್ಲ, ಆ ಡಿಸೈನೇ ಒಲಿ ಅಂತ ಹೇಳ್ತಾಯಿದ್ರು. ಹಂಗಾಗಿ ಅದಕ್ಕೆ ಅವರೇ ಇಟ್ಟಿರೋ ಹೆಸ್ರನ್ನೇ ಇಡ್ತಾ ಇದ್ದೀನಿ, ಶಂಕು ಡಿಸೈನ್ ಅಂತ. ಇವಾಗ ಇದನ್ನು ಈ ರೀತಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಇದು ರೆಡಿ ಮಾಡ್ಕೊಂಡಾದ್ಮೇಲೆ ಸುತ್ತ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಬ್ಯಾಕ್ ರೆಡಿ ಆಗುತ್ತೆ. ಇವಾಗ ಇದಕ್ಕೆ ಏನಪ್ಪ ಮಾಡಬೇಕು ಅಂದರೆ, ನಾವು ಅದು 2.5 ಇಂಚು ಪೀಸ್ಗಳನ್ನ ಕಟ್ ಮಾಡ್ಕೋಬೇಕು. ಸ್ಯಾರಿ ಪೀಸ್ನ ಒಂದಷ್ಟು ಕಟ್ ಮಾಡಿಕೊಂಡು ಅದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಇಟ್ಕೋಬೇಕಾಗುತ್ತೆ. ಅಂದರೆ ಒಂಥರ ಸಮೋಸ ಥರ ಬರುತ್ತೆ. ಡಬಲ್ ತ್ರಿಭುಜ ಆಕಾರದಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ರೆಡಿ ಮಾಡ್ಕೋಬೇಕು ಪೀಸ್ಗಳನ್ನು. ನಾನು ಸೀರೆಯಲ್ಲಿ ಒಂದಷ್ಟು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಸ್ಟಿಚ್ ಮಾಡಿ ರೆಡಿ ಮಾಡ್ಕೋಬೇಕು. ಅದನ್ನು ನಾವು ಡೈರೆಕ್ಟಾಗಿ ಬ್ಯಾಕ್ ಪೀಸ್ ರೆಡಿ ಮಾಡಿದ್ದೀವಲ್ಲ, ಬ್ಲೌಸ್ ಪೀಸು, ಅದಕ್ಕೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ಈಸಿ ಡಿಸೈನ್ ಇದು. ನೀವು ಎಂಥ ಬಿಗಿನರ್ಸ್ ಆದ್ರೂ ಈ ಡಿಸೈನ್ನ ಸ್ಟಿಚ್ ಮಾಡ್ಬೋದು ಆರಾಮಾಗಿ. ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಇದನ್ನು ಅದು ಇಟ್ಬಿಟ್ಟು ಕರೆಕ್ಟಾಗಿ ಅದ್ರ ತುದಿಗೇ ಸ್ಟಿಚ್ ಮಾಡ್ಕೊತಾ ಬನ್ನಿ. ಏನು ನಾವು ಇನ್ನೌಟ್ ಮಾಡಿದ್ದೀವಲ್ಲ ಪಾಯಿಂಟ್ ಹೊಲಿಗೆ ಹಾಕಿ, ಅಲ್ಲಿಂದ ಆರಾಮಾಗಿ ಸ್ಟಿಚ್ ಮಾಡ್ಕೊಂಬನ್ನಿ. ಸುತ್ತ ರೌಂಡ್ ನೆಕ್ಗೆ ಫುಲ್ಲು ಸ್ಟಿಚ್ ಮಾಡಿ. ಸ್ಟಿಚ್ ಮಾಡಾದಮೇಲೆ ಅದು ಆಲ್ರೆಡಿ ಸ್ಟಿಚ್ ಮಾಡಿರೋದು ಕಾಣಿಸ್ಬಾರ್ದು ಅಂದ್ಬಿಟ್ಟು ನಾನು ಇದು ಸೀರೆ ಪೀಸಲ್ಲೇ ಒಂದು ಅದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಅದಕ್ಕೆ ಕವರ್ ಮಾಡೋಣ ಅಂತ. ಬೇಕು ಅಂದರೆ ನೀವು ಲೇಸ್ ಕೊಡ್ಬೋದು, ಮ್ಯಾಚಿಂಗ್ ಲೇಸ್ ಇದ್ದರೆ ಲೇಸ್ ಕೊಡಿ. ಅದು ಯಾಕೆಂದರೆ ನಾವು ಸ್ಟಿಚ್ ಮಾಡಿರೋದು ಕಾಣಿಸ್ಬಾರ್ದು. ಮತ್ತು ಅದನ್ನು ಫೋಲ್ಡ್ ಮಾಡಿದಾಗಲೂ ಅದು ಆ ಕಡೆ ಈ ಕಡೆ ಸ್ವಲ್ಪ ಕಾಣಿಸುತ್ತೆ. ಒಂಚೂರು ಕಾಣಿಸ್ಬಾರ್ದು ಅನ್ನೋದಾದರೆ ಲೇಸ್ ಕೊಟ್ಟರೆ ನಮಗೆ ಅವಾಯ್ಡ್ ಆಗುತ್ತೆ. ಇಲ್ಲ ಅಂದರೆ ಒಂಚೂರು ಕಾಣಿಸಲ್ಲ ಅಂದ್ರೂ ಸ್ಟಿಚ್ಚಿಂಗ್ ವಾಶ್ ಮಾಡಿದಾಗ ಅದು ಓಪನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ಕವರ್ ಮಾಡೋದಕ್ಕೆ ಒಂದು ಲೇಸ್ ಆಗಲಿ ಇಲ್ಲ ಸೀರೆ ಪೀಸಲ್ಲಾದರೆ ಇನ್ನೌಟ್ ಮಾಡಿ ಕೊಡಲೇಬೇಕಾಗುತ್ತೆ ಪೀಸ್ನ. ನಾನು ಸೀರೆ ಪೀಸೇ ಕೊಟ್ಟಿದ್ದೀನಿ. ನಿಮಗೆ ಬಾರ್ಡರ್ ಸೀರೆ ಆದರೆ ಗೋಲ್ಡ್ ಕಲರು ಅದಕ್ಕೆ ಯಾವ ಕಲರ್ ಮ್ಯಾಚ್ ಆಗುತ್ತೆ ಅದು ಲೇಸ್ ತಂದು ಹಚ್ಬೋದು, ತೊಂದರೆ ಏನಿಲ್ಲ. ಆಮೇಲೆ ಈ ರೀತಿ ನಾನು ಇಲ್ಲಿ ಕೊಡ್ತಾ ಇದ್ದೀನಲ್ಲ ಪೀಸ್ನ, ಆ ಥರನೇ ಕೊಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಫುಲ್ಲು ಎಲ್ಲನೂ ಅದೇ ರೀತಿ ಸ್ಟಿಚ್ ಮಾಡಾದಮೇಲೆ ನಾನು ಹೇಳ್ದಂಗೆ ಸೀರೆ ಪೀಸಲ್ಲಿ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಆ ಪೀಸನ್ನು ಇನ್ನೌಟ್ ಮಾಡ್ಕೊಳ್ಳೋ ಥರನಾದರೂ ಮಾಡ್ಕೋಬೋದು, ಇಲ್ಲ ಹಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೋದು. ಎರಡರಲ್ಲಿ ಒಂದು ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಅದನ್ನು ಮಾಮೂಲಿ ಅದು ಸ್ಟಿಚ್ ಮಾಡಿದ್ದೀವಲ್ಲ ಪಟ್ಟಿನ, ಅದ್ರ ಮೇಲೆ ಸ್ಟಿಚ್ ಮಾಡಿಕೊಂಡ್ರೆ ನಾನು ಹೇಳ್ದಂಗೆ ಇವಾಗ ಇದು ರೆಡಿ ಆದಮೇಲೆ ಈ ಥರ ಪಟ್ಟಿ ಒಂದು ರೆಡಿ ಮಾಡ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಟ್ಯಾಗ್ ಥರನೂ ಇನ್ನೌಟ್ ಮಾಡ್ಕೋಬೋದು ಬೇಕು ಅಂದರೆ. ಇಲ್ಲ ಅಂದರೆ ಈ ಥರನೂ ಸ್ಟಿಚ್ ಮಾಡ್ಕೊಂಡ್ರೂ ನಡೆಯುತ್ತೆ, ತೊಂದರೆ ಏನಿಲ್ಲ. ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಂಡ್ರೂ ಆಗುತ್ತೆ. ಇಲ್ಲ ಅಂದರೆ ಇನ್ನೌಟ್ ಮಾಡಿಬಿಟ್ಟು ಬೇಕಂದರೆ ಟ್ಯಾಗಿಗೆ ರೆಡಿ ಮಾಡ್ತೀವಲ್ಲ ಆ ಥರನೂ ಮಾಡ್ಕೋಬೋದು. ಅದು ಲೆಂತಿ ಇರೋದ್ರಿಂದ ನಾನು ಅದು ಟ್ಯಾಗ್ ರೀತಿ ಮಾಡಿಲ್ಲ, ಜೈಂಟಿಂಗ್ ಬರುತ್ತಲ್ಲ ಮಧ್ಯೆ ಅಂದ್ಬಿಟ್ಟು ಹೀಗೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಹೀಗೆ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾವೇನದು ಪೀಸ್ಗಳನ್ನ ಅಟ್ಯಾಚ್ ಮಾಡಿದ್ದೀವಲ್ಲ ಅದ್ರ ಮೇಲೆ ಅದು ಕಾಣಿಸ್ತಾ ಇದ್ದಂಗೆ ಸ್ಟಿಚ್ ಮಾಡ್ಕೋಬೇಕು. ಅದು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾವು ಅದನ್ನು ಏನಿಲ್ಲ, ಅದಕ್ಕೆ ಸ್ಟಿಚ್ ಮಾಡಿದ್ರೆ ಅದು ಫಿನಿಶಿಂಗ್ ಆಗುತ್ತೆ. ನಾವು ಅದೇನು ಸ್ಟಿಚ್ ಮಾಡಿದ್ವಲ್ಲ ಅದನ್ನ ಒಂಥರ ಚೌಕಾಕಾರದಲ್ಲಿ ಅದನ್ನ ಫೋಲ್ಡ್ ಮಾಡಿ ಒಂದು ಬೀಡ್ಸ್ ಇಡ್ಬೋದು. ಇಲ್ಲ ಹಾಗೆ ನಾನು ಇದಕ್ಕೆ ಬೀಡ್ಸ್ ಏನು ಇಟ್ಟಿಲ್ಲ, ಯಾಕೆಂದರೆ ಇದು ಗೋಲ್ಡ್ ಕಲರ್ ಇತ್ತು, ಫುಲ್ಲು ಅದು ಇಟ್ಟರು ಕಾಣಿಸಲ್ಲ ಅಂದ್ಬಿಟ್ಟು ನಾನು ಹಾಗೆ ಸ್ಟಿಚ್ ಮಾಡಿದ್ದೀನಿ. ಹಂಗಾಗಿ ನಿಮ್ಗೆ ಏನಾದರೂ ಅದಕ್ಕೆ ಆಪೋಸಿಟ್ ಕಲರ್ಸು ಇಲ್ಲ ಗೋಲ್ಡ್ ಬೀಡ್ಸ್ ಬೇಕು ಅಂದರೆ ಇಟ್ಕೋಬೋದು. ಗೋಲ್ಡು ಕಾಪರ್ ಕಲರ್ಸು ಆ ಥರ ಬೀಡ್ಸ್ ಇದ್ದರೆ ಹಾಕ್ಕೋಬೋದು, ತೊಂದರೆ ಏನಿಲ್ಲ. ನಾನು ಆ ಬೀಡ್ಸ್ ಏನು ಇಟ್ಟಿಲ್ಲ, ಸುಮ್ಮನೆ ಹಂಗೆ. ಆಮೇಲೆ ಮಾಮೂಲಿ ಸೀರೆನೇ ಅಲ್ವಾ, ಜಾಸ್ತಿ ಇದ್ರ ಸೀರೆನಲ್ಲ, ಹಂಗಾಗಿ ಜಾಸ್ತಿ ಹೆವಿಯಾಗಿ ಬೇಡ ಅಂದ್ಬಿಟ್ಟಿದೆ. ನಾನು ಹಾಗೇನೆ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ. ಇವಾಗ ನೋಡಿ ಆ ಪಟ್ಟಿನ ಅದು ಏನು ಸ್ಟಿಚ್ ಮಾಡಿದ್ದೀವಲ್ಲ ಪೀಸ್ಗಳನ್ನ ಅದ್ರ ಮೇಲೆ ಕವರ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅದು ನೀಟಾಗಿ ಆಗುತ್ತೆ, ಕವರ್ ಆಗುತ್ತೆ, ಅದು ಓಪನ್ ಆಗೋಲ್ಲ. ವಾಶ್ ಮಾಡಿದಾಗಲೂ ಅದು ನೀಟಾಗಿ ಕವರ್ ಆಗಿರೋದ್ರಿಂದ ಓಪನ್ ಆಗೋಲ್ಲ. ಇಲ್ಲ ಅಂದರೆ ಏನಾಗುತ್ತೆ, ಓಪನ್ ಆಗಿಬಿಡುತ್ತೆ. ಒಂದೇ ಒಂದು ಸ್ಟಿಚ್ ಹಾಕಿರ್ತೀವಿ, ಅದಕ್ಕೆ ಇನ್ನೌಟ್ ಮಾಡಿರಲ್ಲ, ಹಂಗಾಗಿ ಅದು ಕಾಣಿಸುತ್ತೆ. ಓಕೆನಾ? ಈ ರೀತಿ ಸ್ಟಿಚಿಂಗ್ ಆದಮೇಲೆ ನಾನು ಹೇಳ್ದಂಗೆ ಅದನ್ನು ಒಂದೊಂದನ್ನು ಒಂದು ಮಣಿ ಹಾಕ್ಕೊಂಡು ಹೊಲಿಬೋದು. ನಾನು ಹಂಗೆ ಹೊಲಿತಾ ಇದ್ದೀನಿ ನೋಡಿ, ಚೌಕಾಕಾರದಲ್ಲಿ ಬರ್ತಿದೆ ಡಿಸೈನ್ ಅದು. ಆ ಥರ ಅವ್ರು ಹೇಳಿದ್ರು ಶಂಕು ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ, ಶಂಕು ಡಿಸೈನ್ ಅಂತ. ಈ ಥರ ನೀವು ರೆಡಿ ಮಾಡ್ಕೋಬೋದು. ಬೀಡ್ಸ್ನೂ ಹಾಕ್ಕೋಬೋದು ಬೇಕು ಅಂದರೆ ನೀವು. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಡಿಸೈನ್ ಇದು.
ನೋಡಿ ಈ ರೀತಿ ಇಟ್ಕೊಂಡು ಅದನ್ನೇನಿಲ್ಲ ನಾವು ಸ್ಟಿಚ್ ಮಾಡಿದ್ದೀವಲ್ಲ ಹಿಂಗೆ ಫೋಲ್ಡ್ ಮಾಡಿಕೊಂಡು ಒಂದು ಬೀಡ್ಸು ಇಲ್ಲ ಸ್ಟಿಚ್ ಮಾಡಿಕೊಂಡ್ರೆ ಅದು ಚೌಕಾಕಾರದಲ್ಲಿ ಕಾಣಿಸುತ್ತೆ, ಒಂಥರ ಬಾಕ್ಸ್ ಟೈಪಲ್ಲಿ ಕಾಣಿಸುತ್ತೆ. ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಹೇಳ್ದಂಗೆ ಮಣಿ ಬಿ ಇಟ್ಕೋಬೋದು, ಇಲ್ಲಾಂದ್ರೆ ಹಾಗೆ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ ಫ್ರೆಂಡ್ಸ್, ತುಂಬ ಬ್ಯೂಟಿಫುಲ್ಲಾಗಿದೆ. ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಿಮಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.